ಅಧ್ಯಕ್ಷರೇ, ನಾನು ಭಾಳ ಉತ್ತೇಜಿತನಾಗಿ ಊಟ ಮಾಡೋದು ಬಿಟ್ಟು ಬಂದೆ. ಯಾಕಂದರೆ ಮಾಧ್ಯಮದಲ್ಲೆಲ್ಲ ಇವತ್ತು ಪರಮೇಶ್ವರ್ ಅವರು ಬಹಿರಂಗಪಡಿಸ್ತಾರೆ ಅಂಥೇಳಿ ಭಾಳ ಒಂದು ದೊಡ್ಡ ಸುದ್ದಿಯಾಗಿತ್ತು. ನಾನು ಅಂತಲ್ಲ, ಇಡೀ ಕರ್ನಾಟಕದ 7 ಕೋಟಿ ಜನನೂ ನೋಡ್ತಾಯಿದ್ರು. ಏನೋ ಇವತ್ತು ಪರಮೇಶ್ವರ್ ಅವರು ಬಹಿರಂಗಪಡಿಸ್ತಾರೆ ಅಂಥೇಳಿ. ಅದು ಯಾವುದೋ ಒಂದು ಹಾಡಿತ್ತು, ಯಾವುದಪ್ಪ ಅದು, ಯಾವುದು, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಬಾಣ ಹೂಡು ಅಂಥೇಳಿ. ಇಲ್ಲಿ ಅವನು ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗಿದ್ಬಿಟ್ಟು ಇಲಿನೂ ಸಿಕ್ಕಲಿಲ್ಲ. ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ. ಏನೂ ಇಲ್ಲ, ಏನೋ ಪಾಪ ಬರ್ಕೊಟ್ಟಿದ್ರು, ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ. ಇಲ್ಲಿ ನನಗೆ ಅನಿಸೋವಂಥದ್ದು, ಒಂದು ಕ್ಯಾಬಿನೆಟ್ ಅಂದರೆ ಎಲ್ಲ ಒಗ್ಗಟ್ಟಾಗಿರಬೇಕು. ನಮ್ಮ ಒಬ್ಬ ಸ್ನೇಹಿತರು ಹೇಳ್ತಾರೆ, ಈ ಧರ್ಮಸ್ಥಳ ಇದೆಯಲ್ಲ, ಈ ಧರ್ಮಸ್ಥಳದ ಈ ವಿಚಾರದಲ್ಲಿ, ಈ ಧರ್ಮಸ್ಥಳದ ಅನ್ಯಾಯ, ಮೋಸ, ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ, ಅದರಿಂದ ಷಡ್ಯಂತ್ರ ಇದೆ ಅಂತ ಪದೇ ಹೇಳ್ತಾರೆ. ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಏನೂ ಇಲ್ಲ, ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀರಿ, ರಿಪೋರ್ಟ್ ಕಳಿಸಿದ್ದೀರಿ, ಅದು ಸದನದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ ಹಂಗೆ ಅಷ್ಟೇ. ಇಲ್ಲಿ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು, ರಚನೆ ಮಾಡಿದ್ರಲ್ಲ, ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ. ಎಲ್ಲ ಅವ್ರು ಹೇಳ್ತಾರೆ, ಅಲ್ಲ ಒಂದು ನಿಮಿಷ ನೀವು ಸಮಾಧಾನ, ಒತ್ತಡ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತಿನ ಪತ್ರಿಕೆ ತೆಗೆದು ನೋಡಿ, ಒಂದು ವಾರದ ಪತ್ರಿಕೆ. CM ಮನೆಗೆ ಯಾರ್ಯಾರು ಪ್ರಗತಿಪರರು, ಈ ನಗರ ನಕ್ಸಲರು, ಯಾರ್ಯಾರು ಏನೇನು ಹೋಗಿದ್ರು ಆ ಫೋಟೋಗಳೆಲ್ಲ ಹಾಕಿ ಅವ್ರ ಮನವಿ ಕೊಟ್ಟಿದ್ದಾರೆ ಎಲ್ಲರೂ. ಯಾರು ಹೋಗಿದ್ದವರು? ಏನು ನಾವು ಹೋಗಿದ್ರಾ? ನಾವೆಲ್ಲ ಹೋಗಿದ್ದೀರನಪ್ಪ SIT ಮಾಡಿ ಅಂತ? ನಾವ್ಯಾರು ಹೋಗಿಲ್ಲ. ಒತ್ತಡ ಮಾಡಿದವ್ರ ಹೆಸರೆಲ್ಲ ಇದೆ, ಅವ್ರ ಫೋಟೋನು ಪತ್ರಿಕೆಯಲ್ಲಿ ಬಂದಿದೆ, ಅವ್ರು ಏನು ಒತ್ತಡ ಹಾಕಿದ್ರು ಬಂದಿದೆ. ಇಷ್ಟಿದ್ರು ನನಗ್ಯಾರೋ ಹೇಳಿದ್ರು, ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ಕಾಂಗ್ರೆಸ್ನ ಹೈಕಮಾಂಡ್ ಹೇಳ್ತು, ಅದಕ್ಕೋಸ್ಕರ SIT ಮಾಡಿದ್ರಿ. ಈಗೇನು ಹೇಳ್ತಾ ಇದ್ದಾರೆ, ಸತ್ಯ ಹೊರಬರಲಿ ಅಂತೇಳಿ ಮಾಡ್ತಾ ಇದ್ದೀರಿ ಅಂತ. ಅವರು ಒಪ್ಕೊತೀನಿ, ಧರ್ಮಸ್ಥಳದ ಏನೋ ಒಂದು ತಪ್ಪುಗಳೇನಾಗಿದೆ, ಸರಿ ಏನಾಗಿದೆ, ಅದು ಜಗತ್ತಿಗೆ ಬಂದ್ಬಿಡ್ಲಿ, ಅವರು ಪವಿತ್ರರಾಗೋತಾರೆ ಅಂತ. ಆಗೋ ಅನಾಚಾರ ಎಲ್ಲ ಆಗೋಗ್ಬಿಟ್ಟಿದೆ. ಈಗ ಕೋಟ್ಯಾಂತರ ಜನ ನೋಡ್ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ರೇಪು, ಧರ್ಮಸ್ಥಳದಲ್ಲಿ ಕೊಲೆ, ರೇಪು ಎಲ್ಲ ನೋಡಿದ್ದಾರೆ. ನೀವು ಹೇಳಿದೆಲ್ಲ ಸ್ಟೇಟ್ಮೆಂಟ್ ಎಷ್ಟು ಜನ ನೋಡ್ತಾರೆ? ಎಲ್ಲರೂ ನೋಡ್ತಾರ? ನೀವು SIT ರಚನೆ ಮಾಡಿದ್ರಲ್ಲ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.